ನಾನು ಮಾನ್ಯ ಹಿಂದೆ ನಿರ್ದೇಶಕರಾಗಿದ್ದಂಥ ಆಂಜನಪ್ಪನವರಿಗೆ ಮನವಿ ಮಾಡ್ತೇನೆ, ತಮ್ಮ ಮುಖಾಂತರ ಮನವಿ ಮಾಡ್ತೇನೆ. ಕಳೆದ ಬಾರಿ ನಾವು ನಿಮಗೆ ಅವಿರೋಧ ಆಯ್ಕೆ ಮಾಡಲಿಕ್ಕೆ ಸಹಕಾರವನ್ನು ಕೊಟ್ಟಿದ್ದೇವೆ. ತಾವು ಕೂಡ ನಮಗೆ ಎಲ್ಲ ಸಂದರ್ಭದಲ್ಲೂ ಕೂಡ ಸಹಕಾರ ಕ್ಷೇತ್ರದಲ್ಲಿ ಒಕ್ಕೂಟದ ಇದು ಹಾಲು ಒಕ್ಕೂಟಕ್ಕೆ ಏನೆಲ್ಲ ಸಹಕಾರ ಕೊಡಬೇಕು ಅಂತ ನೀವು ಕೊಟ್ಟಿರೋದ್ರಿಂದ ದಯವಿಟ್ಟು ಈ ಬಾರಿ ನಮಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂಥೇಳಿ ತಮ್ಮ ಮುಖಾಂತರ ಅವ್ರಿಗೆ ಮತ್ತು ಎಲ್ಲ ಹಾಲು ಉತ್ಪಾದಕರಿಗೆ ಅಧ್ಯಕ್ಷರುಗಳಿಗೆ ನಾನು ಮನವಿ ಮಾಡ್ತೇನೆ. ಇದರಲ್ಲಿ ರಾಜಕೀಯ ಬೇಡ, ಒಕ್ಕೂಟ ವ್ಯವಸ್ಥೆಯಲ್ಲಿ ಒಂದು ಬದಲಾವಣೆಯನ್ನು ತರಲಿಕ್ಕೆ, ಒಂದು ಹೊಸ ರೂಪವನ್ನು ಕೊಡಲಿಕ್ಕೆ, ರೈತರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ತಾವು ಸಹಕಾರ ಕೊಡಬೇಕು ಅಂಥೇಳಿ ನಾನು ವಿನಯಪೂರ್ವಕವಾಗಿ ಮನವಿ ಮಾಡ್ತೀನಿ. ಬೆಂಗಳೂರು ಹಾಲು ಒಕ್ಕೂಟಕ್ಕೆ 25ನೇ ತಾರೀಕು ಚುನಾವಣೆ ನಡೀತಾ ಇರೋದ್ರಿಂದ ಆನೇಕಲ್ ಕ್ಷೇತ್ರದಿಂದ RK ರಮೇಶ್ ಅವರನ್ನು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ನಾವು ಚುನಾವಣೆಗೆ ಸ್ಪರ್ಧೆ ಮಾಡಿಸಿದ್ದೇವೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರು ಮತ್ತು ಅಧ್ಯಕ್ಷರುಗಳಿಗೆ, ತಾಲೂಕಿನ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರುಗಳಿಗೆ ಮತ್ತು ಕಾರ್ಯದರ್ಶಿಗಳಿಗೆ ಎಲ್ಲರಿಗೂ ಕೂಡ ಇವತ್ತು ಮನವಿ ಮಾಡಲಿಕ್ಕೋಸ್ಕರ ನಾನು, ಶಾಸಕರು ಮತ್ತು RK ರಮೇಶ್ರವರು, ನಮ್ಮೆಲ್ಲ ಮುಖಂಡರು ಇವತ್ತು ಸಭೆ ಸೇರಿದ್ವಿ. ಅವ್ರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಅವರೆಲ್ಲರೂ ಸೇರಿ ಒಗ್ಗಟ್ಟಿಂದ ಈ ಚುನಾವಣೆಯಲ್ಲಿ ಈ ಬಾರಿ ಆಶೀರ್ವಾದ ಮಾಡಬೇಕು ಅಂಥೇಳಿ ನಾನು ಮಾನ್ಯ ಹಿಂದೆ ನಿರ್ದೇಶಕರಾಗಿದ್ದಂಥ ಆಂಜನಪ್ಪನವರಿಗೆ ಮನವಿ ಮಾಡ್ತೇನೆ, ತಮ್ಮ ಮುಖಾಂತರ ಮನವಿ ಮಾಡ್ತೇನೆ. ಕಳೆದ ಬಾರಿ ನಾವು ನಿಮಗೆ ಅವಿರೋಧ ಆಯ್ಕೆ ಮಾಡಲಿಕ್ಕೆ ಸಹಕಾರವನ್ನು ಕೊಟ್ಟಿದ್ದೇವೆ. ತಾವು ಕೂಡ ನಮಗೆ ಎಲ್ಲ ಸಂದರ್ಭದಲ್ಲೂ ಕೂಡ ಸಹಕಾರ ಕ್ಷೇತ್ರದಲ್ಲಿ ಒಕ್ಕೂಟದ ಇದು ಹಾಲು ಒಕ್ಕೂಟಕ್ಕೆ ಏನೆಲ್ಲ ಸಹಕಾರ ಕೊಡಬೇಕು ಅಂತ ನೀವು ಕೊಟ್ಟಿರೋದ್ರಿಂದ ದಯವಿಟ್ಟು ಈ ಬಾರಿ ನಮಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂಥೇಳಿ ತಮ್ಮ ಮುಖಾಂತರ ಅವ್ರಿಗೆ ಮತ್ತು ಎಲ್ಲ ಹಾಲು ಉತ್ಪಾದಕರಿಗೆ ಅಧ್ಯಕ್ಷರುಗಳಿಗೆ ನಾನು ಮನವಿ ಮಾಡ್ತೇನೆ. ಇದರಲ್ಲಿ ರಾಜಕೀಯ ಬೇಡ, ಒಕ್ಕೂಟ ವ್ಯವಸ್ಥೆಯಲ್ಲಿ ಒಂದು ಬದಲಾವಣೆಯನ್ನು ತರಲಿಕ್ಕೆ, ಒಂದು ಹೊಸ ರೂಪವನ್ನು ಕೊಡಲಿಕ್ಕೆ, ರೈತರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ತಾವು ಸಹಕಾರ ಕೊಡಬೇಕು ಅಂಥೇಳಿ ನಾನು ವಿನಯಪೂರ್ವಕವಾಗಿ ಮನವಿ ಮಾಡ್ತೇನೆ. ನಾನೇ DK ಸುರೇಶು. ಕಾರಣ ಏನಿಲ್ಲ, ನಮ್ಮ ಈ ಒಕ್ಕೂಟದ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡರುಗಳು, ಶಾಸಕರು ಮತ್ತು ಪಕ್ಷದ ಕಾರ್ಯಕರ್ತರೆಲ್ಲರೂ ಕೂಡ ನೀವು ನಿರ್ದೇಶಕರಾಗಿ ಕೆಲಸ ಮಾಡಬೇಕು ಅಂಥೇಳಿ ಅರ್ಜಿ ಹಾಕಬೇಕು ಅಂಥೇಳಿ ನನ್ನ ಮೇಲೆ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮೇಲೆ ಒತ್ತಡವನ್ನು ಹಾಕಿದ್ರಿಂದ ಕಾರ್ಯಕರ್ತರ ಮತ್ತು ನಾಯಕರುಗಳ ಒತ್ತಡಕ್ಕೆ ಮಣಿದು ಇವತ್ತು ಏನು ರೈತರ ವಿಚಾರದಲ್ಲಿ ರೈತರಿಗೆ ಅನುಕೂಲ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಸರ್ಕಾರದ ಜೊತೆ ಕೈ ಜೋಡಿಸಿ ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ ನನ್ನನ್ನು ಇವತ್ತು ಚುನಾವಣಾ ಕಣಕ್ಕೆ ಇಳಿಸಿದ್ದಾರೆ. ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೇನೆ. ಸರ್, ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಆನೇಕಲ್ ಸೇರಬೇಕು ಅನ್ನೋಂಥ ಮಾತುಕತೆ ಗ್ರೇಟರ್ ಬೆಂಗಳೂರಿಗೆ ಆನೇಕಲ್ ಈಗಾಗಲೇ ಗ್ರೇಟರ್ ಬ್ಯಾಂಗ್ಳೂರು ರಚನೆ ಆಗಿದೆ. ಈಗ ಏನು BBMP ವ್ಯಾಪ್ತಿ ಇತ್ತು, ಆ BBMP ವ್ಯಾಪ್ತಿಯನ್ನು ಈಗಾಗಲೇ ಗ್ರೇಟರ್ ಬ್ಯಾಂಗ್ಳೂರು ಅಂಥೇಳಿ ಘೋಷಣೆಯನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸಮಿತಿ ರಚನೆ ಆದಮೇಲೆ ಎಲ್ಲ ಜನಪ್ರತಿನಿಧಿಗಳನ್ನು ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಅವ್ರಿಗೆ ಗೊತ್ತಿರೋದು ಕ್ವಾರ್ಟ್ರು, ಏನು ಮಾಡೋಕ್ಕಾಗುತ್ತೆ? ಕ್ವಾರ್ಟ್ರ್ ಗೊತ್ತು, ಕ್ವಾರ್ಟ್ರ್ ಬಗ್ಗೆ ಮಾತಾಡ್ತಾರೆ. ನಾವು ಅಭಿವೃದ್ಧಿ ಗೊತ್ತು, ಅಭಿವೃದ್ಧಿ ಬಗ್ಗೆ ಮಾತಾಡ್ತೀವಿ.
ಕ್ವಾರ್ಟ್ರು ಅವರು ವಿರೋಧ ಪಕ್ಷದ ನಾಯಕರಾಗಿ ಕ್ವಾರ್ಟ್ರ್ ಬಗ್ಗೆ ಗಮನ ಇದೆ ಅಂತ ಅಂದರೆ ಅವ್ರು ಕ್ವಾರ್ಟ್ರ್ ಜಾಸ್ತಿ ತೊಗೋತಾರೆ, ಅದಕ್ಕೆ ಕ್ವಾರ್ಟ್ರ್ ಬಗ್ಗೆ ಗಮನ ಇದೆ. ಕದನ ವಿರಾಮ ಬಗ್ಗೆ ಸಾಕಷ್ಟು ಜಟಾಪಟಿ ನಡೀತಾ ಇದೆ ಸರ್ ರಾಜ್ಯದಲ್ಲಿ. ನಿಮ್ಮ ಅಭಿಪ್ರಾಯ, ಯಾಕಂದ್ರೆ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಸಾಕಷ್ಟು ಜಟಾಪಟಿ ನಡೀತಾ ನೋಡಿ, ಕದನ ವಿರಾಮ, ಯುದ್ಧ, ಇವತ್ತು ನಮ್ಮ ಭಾರತೀಯ ರಕ್ಷಣೆಯನ್ನು ನಾವು ಮಾಡಬೇಕಾಗಿದೆ. ನಾವು ಯಾರೇ ಆಗಿರಲಿ, ಯಾವುದೇ ಪಕ್ಷದಲ್ಲಿರಲಿ, ನಮ್ಮ ಪ್ರತಿಯೊಬ್ಬ ಭಾರತೀಯ ಜೀವಕ್ಕೆ ಬೆಲೆ ಇದೆ. ಸೊ ಹಾಗಾಗಿ ನಮ್ಮ ಪಕ್ಷದ ವರಿಷ್ಠ ಮಂಡಳಿ ಸಂಪೂರ್ಣವಾಗಿ ಸರ್ಕಾರದ ಜೊತೆ ಕೈ ಜೋಡಿಸಿ ನಿಂತಿದೆ. ಅವರು ಏನು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೇವೆ. ಒಬ್ಬೊಬ್ಬರ ಅಭಿಪ್ರಾಯಗಳು ಒಂದೊಂದು ರೀತಿ ಇರ್ತದೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೆಲವರ ಅಭಿಪ್ರಾಯಗಳನ್ನು ಟೀಕೆ ಮಾಡ್ತಾರೆ, ಕೆಲವರ ಅಭಿಪ್ರಾಯಗಳನ್ನು ಇದು ಮಾಡ್ತಾರೆ. ಜೊತೆಗೆ ಸಾಕಷ್ಟು ಗಾಳಿ ಸುದ್ದಿಗಳು, ಬೇರೆ ಬೇರೆ ರೀತಿಯ ಸುದ್ದಿಗಳು ಸಾಕಷ್ಟು ಮಾಡ್ತಾ ಇರೋದ್ರಿಂದ ಜನ ಕೂಡ ಗೊಂದಲಕ್ಕೆ ಈಡಾಗಿದ್ದಾರೆ. ಸೊ ಆ ಗೊಂದಲಕ್ಕೆ ಈಡಾಗಿರುವಂಥ ಏನು ವಿಚಾರಗಳಿದೆ ಅದಕ್ಕೆ ಸರ್ಕಾರ ತೆರೆ ಎಳೆದಿದೆ.